ಕೆರೆಯಲ್ಲಿ ಹೂಳು ತೆಗೆಯುತ್ತಿದ್ದ ವೇಳೆ ಪುರಾತನ ಕಾಲದ ಬಸವಣ್ಣನ ಮೂರ್ತಿ ಪತ್ತೆಯಾಗಿದ್ದು, ಈ ಬಸವಣ್ಣನ ಮೂರ್ತಿ ನೋಡಲು ಕೆರೆಯ ಬಳಿಗೆ ಜನಸಾಗರವೇ ಹರಿದು ಬಂದಿದೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ದೂದಿಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಬಾಳೆಕೆರೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿ ನಡೆಯುತ್ತಿದ್ದ ವೇಳೆ ಭೂಮಿಯ ಅಡಿಯಲ್ಲಿ ಕಲ್ಲಿನ ಕೆತ್ತನೆ ಇರುವ ವಿಗ್ರಹವೊಂದು ಪತ್ತೆಯಾಗಿದೆ. ಕುತೂಹಲದಿಂದ ಮಣ್ಣು ಸರಿಸಿ ನೋಡಿದಾಗ ಸುಮಾರು 3 ಅಡಿ ಎತ್ತರದ ಭವ್ಯವಾದ ಬಸವಣ್ಣನ ನಂದಿ ಮೂರ್ತಿ ಕಂಡು ಬಂದಿದೆ. ಕೂಡಲೇ ಮೂರ್ತಿ ಪತ್ತೆಯಾದ ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿದ್ದು, ಸುತ್ತಮುತ್ತಲ ಗ್ರಾಮದ ಜನರು ಕೆರೆಯತ್ತ ಧಾವಿಸಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಗ್ರಾಮಸ್ಥರು ಬಸವಣ್ಣನ ಮೂರ್ತಿಯನ್ನು ಶುದ್ಧೀಕರಿಸಿ ಜಲಾಭಿಷೇಕ ಮಾಡಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ದಾರೆ. ಮಣ್ಣಿನ ಅಡಿಯಲ್ಲಿ ಇಷ್ಟು ದಿನ ಹೂತು ಹೋಗಿದ್ದರೂ ಮೂರ್ತಿಯು ಯಾವುದೇ ಹಾನಿಗೊಳಗಾಗದೆ ಸುಸ್ಥಿತಿಯಲ್ಲಿರುವುದು ವಿಶೇಷವಾಗಿದೆ. ಮೂರ್ತಿ ಮಾಡಕೊಂಡು ಜನರು ಕೊಂಡೋದಿಲ್ಲ ಸಿಲೆಕಲ್ ನೋಡ್ಬೇಕು. ಈಗ JCB ಆಗಿದ್ದದ. ಈಗ ಕೆರೆ ಹೂಳು ಎತ್ತಬೇಕಾರ ಒಂದು ಮೂರ್ತಿ ಸಿಕ್ಕತ್ತ ಮೂರಾಗ ಬಸವಣ್ಣನ ಮೂರ್ತಿ ಸಿಕ್ಕದ ಕೆರೆ ಹೂಳು ಎತ್ತಬೇಕಾರ ಇಲ್ಲೇ ಸಿಕ್ಕಿರೋದು ಕೆರೆ ಇಲ್ಲೇ ಹೂಳು ಎತ್ತಬೇಕಾರ ಸಿಕ್ಕಿರೋದು ಮೂರ್ತಿ. ಇದು ಮೂರ್ತಿ ಸಿಕ್ಕಿರೋದು ಜನ ಎಲ್ಲ ಬಹಳ ಖುಷಿಯಿಂದ ನಮ್ಮ ಊರಾಗ ಇವತ್ತು ಬಸವಣ್ಣ ದೇವರು ಆಗಮನ ಮಾಡ್ಕೊಂಡಾರ. ಮೂರ್ತಿ ಮಾಡಕೊಂಡು ಜನರು ಕೊಂಡೋದಿಲ್ಲ ಸಿಲೆಕಲ್ ನೋಡ್ಬೇಕು. ಈಗ JCB ಆಗಿದ್ದದ. ಈಗ ಕೆರೆ ಹೂಳು ಎತ್ತಬೇಕಾರ ಒಂದು ಮೂರ್ತಿ ಸಿಕ್ಕತ್ತ ಮೂರಾಗ ಬಸವಣ್ಣನ ಮೂರ್ತಿ ಸಿಕ್ಕದ ಕೆರೆ ಹೂಳು ಎತ್ತಬೇಕಾರ ಇಲ್ಲೇ ಸಿಕ್ಕಿರೋದು ಕೆರೆ ಇಲ್ಲೇ ಹೂಳು ಎತ್ತಬೇಕಾರ ಸಿಕ್ಕಿರೋದು ಮೂರ್ತಿ. ಇದು ಮೂರ್ತಿ ಸಿಕ್ಕಿರೋದು ಜನ ಎಲ್ಲ ಬಹಳ ಖುಷಿಯಿಂದ ನಮ್ಮ ಊರಾಗ ಇವತ್ತು ಬಸವಣ್ಣ ದೇವರು ಆಗಮನ ಮಾಡ್ಕೊಂಡಾರ. ಮಾತಾಡ